ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ಲಂಚ ಅನ್ನೋದು ಬಹಳ ದೊಡ್ಡ ಒಂದು ಪೆಡಂಭೂತವಾಗಿ ನಮ್ಮ ಸಮಾಜದಲ್ಲಿ ನಾನು ಕಾಣಿಸ್ತಿರುವಂಥ ಆವರಿಸ್ಕೊಂಡಿರುವಂಥದ್ದು. ಎಷ್ಟೋ ಜನ ಬಡವರು, ರೈತರು ಪ್ರತಿ ದಿವಸ ಕೂಡ ತಾಲೂಕು ಕಚೇರಿಗಳಲ್ಲಿ ಅಥವಾ ಅಲ್ಲೋ ಇಲ್ಲೋ ಸರ್ಕಾರಿ ಕಚೇರಿಗಳಲ್ಲಿ ದುಡ್ಡು ಕೊಡದೆ ಯಾವ ಕೆಲಸನೂ ಆಗೋದಿಲ್ವೋ ಅನ್ನೋಂಥ ಪರಿಸ್ಥಿತಿ. ಕಚೇರಿಯಿಂದ ಕಚೇರಿಗೆ ನಮ್ಮ ಫೈಲ್ಗಳು ಹೋಗಬೇಕು ಅಂತಾದರೆ ಅಲ್ಲಿ ನಾವು ಏನಾದರೂ ಕೊಡಲೇಬೇಕು ಅನ್ನುವಂತಹ ಪರಿಸ್ಥಿತಿ. ನಾವು ಎಷ್ಟೋ ಸತಿ ಹೇಳ್ತೀವಿ, ಲಂಚ ಮುಕ್ತವಾದಂಥ ಸಮಾಜವನ್ನು ನಿರ್ಮಿಸ್ತೀವಿ. ಪುನಃ ನಾವು ಅಲ್ಲಿಗೆ ಬರೋದು ಯಾರು ಲಂಚ ತಗೊಂಡಿರ್ತಾರೋ ಅವರೇ ಬಂದುಬಿಟ್ಟು ಅಲ್ಲಿ ನಾವು ಲಂಚವನ್ನು ತಗೊಳ್ಳಲ್ಲ ಅಂತ ಪ್ರಮಾಣ ಬೇರೆ ಮಾಡ್ತಾರೆ. ಇಂಥ ವಿಚಾರಗಳು ಎಷ್ಟೋ ಇದ್ದಾವೆ ಈ ಸಮಾಜದಲ್ಲಿ. ಆದರೆ ಎಲ್ಲೋ ಲಂಚ ತಗೊಳ್ಳೋರು ದೊಡ್ಡ ದೊಡ್ಡ ತಿಮಿಂಗಿಲಗಳು ಸಿಕ್ಕಿ ಬೀಳೋದಿಲ್ಲ. ಎಲ್ಲೋ ಪಾಪದವರು ಸಿಕ್ಕಿ ಬೀಳ್ತಾರೆ. ಎಲ್ಲೋ 500 ರೂಪಾಯಿ 1,000 ರೂಪಾಯಿ ತಗೊಂಡವರು ಸಿಕ್ಕಿ ಬೀಳ್ತಾರೆ. ಅದೇ ದೊಡ್ಡದಾಗಿ ಲಕ್ಷಗಟ್ಟಲೆ ಪಿಕ್ತಾರಲ್ಲ ಬಡವ್ರ ಕೈಯಿಂದ, ಕೊಡಿ ಡಿಮಾಂಡ್ ಮಾಡ್ತಾರೆ. ನೋಡಿ, 1 ಲಕ್ಷ ಕೊಟ್ಟರೆ ಸಾಕಾಗಲ್ಲ, 2 ಕೊಡಿ, 3 ಕೊಡಿ, 4 ಕೊಡಿ, 4.25 ಕೊಡಿ ಅಂತ ಡಿಮಾಂಡ್ ಮಾಡ್ತಾರೆ. ಅಂಥವ್ರು ಯಾವತ್ತೂ ಸಿಕ್ಕಿ ಬೀಳಲ್ಲ. ಅದ್ರ ಬದಲಿಗೆ ಈ 500 ರೂಪಾಯಿ ಎಲ್ಲ ತಗೊಂಡವರು ಸಿಕ್ಕಿ ಬೀಳ್ತಾರೆ. ಮುಖ್ಯವಾಗಿ ವಿಚಾರ ಏನಂದರೆ, ಇದು ಸುಳ್ಯದಲ್ಲಿ ತಾಲೂಕು ಕಚೇರಿಯಲ್ಲಿ ಆಗಿರುವಂಥದ್ದು. ತುಂಬ ಜನಕ್ಕೆ ಅದು ಎಷ್ಟು ಅರಿವಿಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ತಾಲೂಕು ಕಚೇರಿಯಲ್ಲಿ ಲಂಚ ಮುಕ್ತವಾದಂತಹ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಹೇಳಿ ಈ KRS ಪಕ್ಷದವರು ಒಂದಷ್ಟು ಅಭಿಯಾನವನ್ನು ಮಾಡ್ತಾರೆ. ಅದರ ಪ್ರಕಾರವಾಗಿ ಗ್ರಾಮ ನಕ್ಷೆಗೆ ಅದನ್ನು ಅಪ್ಲೈ ಮಾಡಿರ್ತಾರೆ, ಅವ್ರಿಗೆ ಕೊಟ್ಟಿರೋದಿಲ್ಲ. ಆಮೇಲೆ ದುಡ್ಡು ಕೂಡ ತಗೊಂಡಿರ್ತಾರೆ. ಈ ಕಡೆ ನಕ್ಷೆನೂ ಇರೋಲ್ಲ, ದುಡ್ಡು ಸಿಕ್ಕಿರಲ್ಲ. 500 ರೂಪಾಯಿ ಲಂಚ ಕೊಟ್ಟಿದ್ರಂತೆ. 500 ರೂಪಾಯಿ ಲಂಚವನ್ನು ಈಗ ಕೊಟ್ಟಿದ್ದಕ್ಕೆ ಅವರನ್ನು ಹಿಡಿದಿದ್ದಾರೆ. ಹಿಡಿದುಬಿಟ್ಟು ಆಮೇಲೆ ಅವ್ರ ಹತ್ರ ಕೆಲಸನೂ ಮಾಡಿಸ್ಕೊಂಡಿದ್ದಾರೆ, ಜೊತೆಗೆ 500 ರೂಪಾಯಿನೂ ವಾಪಸ್ ಕೂಡ ಇಸ್ಕೊಂಡಿದ್ದಾರೆ. ಇದೊಂದು ಘಟನೆ. ಆದರೆ ನಾನು ಕೇಳೋದು, ಇದು ನೀವು ಮಾಡಿದ್ದು ಒಳ್ಳೆ ಕೆಲಸನೇ. ಆದರೆ ಇನ್ನೂ ತಗೊಳ್ಳೋರು ತುಂಬ ಜನ ದೊಡ್ಡವರೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಏನು ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಬಟ್ ಯಾರೋ ಒಬ್ಬರು ಇವತ್ತು ಸಿಕ್ಬಿಟ್ಟಿದ್ದಾರೆ ಒಂದು 500 ರೂಪೀಸಿಗೆ. ಸೊ ನಮ್ಮ ಸಮಾಜದಲ್ಲಿ ಇವತ್ತು ದೊಡ್ಡ ಪ್ರಕರಣಗಳು ಹಾಗೇ ಉಳಿದುಬಿಡುತ್ತೆ, ಅದು ಕಾಣೋದಿಲ್ಲ. ಪ್ರಭಾವಿಗಳಿರ್ತಾರೆ ಅಂತ ಅಂದ್ಕೋತೀನಿ ನಾನು. ಆದರೆ ಸಣ್ಣವರೆಲ್ಲ ಹೀಗೆ ಸಿಕ್ಬಿಳ್ತಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಈ ವಿಡಿಯೋ ನೋಡಿದ ನಂತರ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಂಪೂರ್ಣ ವಿಡಿಯೋ ನಿಮಗೆ. 9 ತಿಂಗಳಲ್ಲಿ ಕೊಟ್ಟಿದ್ದೇನೆ. 500 ರೂಪಾಯಿ ಕೊಟ್ಟಿದ್ದೇನೆ ಎಕ್ಸ್ಟ್ರಾ. ಅದು ಎಲ್ಲಿ ಅಂತ ಅಲ್ಲ, ಅದೇನಾಗಿದ್ರೆ ಸರ್ ಇಲ್ಲಿ ಅಲ್ಲ ID ಕಾರ್ಡಲ್ಲಿ ಹಾಕ್ಬೇಕಲ್ವ ನೀವು? ಸೂಪರ್ವೈಸರ್ ಅವ್ರು ID ಕಾರ್ಡ್ ಹಾಕಬೇಕು, ಡೆಸ್ಟಿನೇಷನ್ ಬೋರ್ಡ್ ಎಲ್ಲ ಮಾಡಬೇಕು. ಹಾಂ ಇಲ್ಲಿ ಕೊಟ್ಟು ಇಲ್ಲಿ ಕೊಟ್ಟು ಅಲ್ಲಿ ಬನ್ನಿ ತೋರಿಸೋದು. ನೀವು ಯಾವುದಕ್ಕಾಗಿ ಅರ್ಜಿ ಕೊಟ್ಟಿದ್ದು? 9 ತಿಂಗಳಲ್ಲಿ ಗ್ರಾಮ ನಕ್ಷೆಗೆ ಅಂತ ಅರ್ಜಿ ಕೊಟ್ಟಿದ್ದು. ಇದು ನಮ್ಮಲ್ಲಿ ಸ್ಟಾಕ್ ಇರಲ್ಲ. ಇದನ್ನು ಪುತ್ತೂರಿಗೆ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಕೊಡಬೇಕಿತ್ತು. ಮಧ್ಯದಲ್ಲಿ ಜೆರಾಕ್ಸ್ ಮಾಡಿಸೋದಂಥ ಟೈಮಲ್ಲಿ ಬೇರೆ ಪಬ್ಲಿಕ್ ಬಂದಾಗ ಇಶ್ಯೂ ಆಗಿದೆ. ಇವ್ರಿಗೆ ನಾಳೆ ಕೊಡ್ತೀವಿ ಅಂತ. ಅಲ್ಲ, ನಿಮ್ಗೆ ಅದೊಂದು ಗ್ರಾಮ ನಕ್ಷೆ ತೆಗಿಲಿಕ್ಕೆ 9 ತಿಂಗಳು ಬೇಕಾಗ್ತದೆ. 9ನೇ ತಿಂಗಳಲ್ಲಿ ಇವರು ಅಪ್ಲಿಕೇಶನ್ ಕೊಟ್ಟಿದ್ದು. ಇದಕ್ಕಿರೋದು 1 ವಾರ ಟೈಮ್. ಮಿದ್ಮೇರಿ ಇನ್ನೊಂದು ವಾರದೊಳಗೆ ನಾವು ಕೊಡಬೇಕು. ಅದಕ್ಕಿಂತ ಮುಂಚೆ 500 ರೂಪಾಯಿ ಹಾಕ್ಸಿದ್ರಿ ಸರ್ ನೀವು? ಎಷ್ಟು 500 ಎಷ್ಟು ಕೊಟ್ಟಿದ್ದು ಸರ್ ತಾವು? 201 ರೂಪಾಯಿ. 500 ರೂಪಾಯಿ ಅವರ ಕೈಯಲ್ಲಿ ಕೊಟ್ಟಿದ್ದಾರೆ. ನಾನು ಕೇಳಿ ಕೊಟ್ಟಿದ್ದೀರಾ? ಅಲ್ಲ, ಅವರು ಅದಕ್ಕೆ ರೆಸಿಪ್ಟ್ ಕೊಟ್ಟರು ಅವರು? ಇಲ್ಲ ಯಾರು ಕೇಳಿ ಯಾರು ಒಬ್ಬನೇ ತೋರಿಸಿ? ಅವರು ಉದ್ದದವರಿದ್ದಾರೆ. ಕರೀರಿ ಸರ್ ಒಂದು ಸ್ವಲ್ಪ. ಕರ್ಸಿರಿ ಸರ್, ಕರ್ಸಿ. ನಾನು ಇದೆಲ್ಲ ಎಷ್ಟಿದೆ ಅಷ್ಟನ್ನು ಮಾಡ್ತೀನಿ. ಅಲ್ಲ, ನಾನು ಕೊಟ್ಟಿದ್ದೇನೆ. ಅವರು ಹೇಳಿದ್ದನ್ನು ಪುತ್ತೂರಿಗೆ ಹೋಗಿ ತರಬೇಕು. ಅದನ್ನು ಜೆರಾಕ್ಸ್ ನನಗೆ ಗೊತ್ತಿಲ್ಲ, ಒಂದು ವಿಲೇಜ್. ಅಲ್ಲ, ನಾವು ಕಳೆದ ವಾರ ನಿಮ್ಗೆ ಗೊತ್ತೇ ಇದೆ, ಪೇಪರ್ಗೆಲ್ಲ ಬಂದಿದ್ದಾರೆ. ಕಡಬದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಸಿದ್ದಾರೆ. ಕೇವಲ 1,000 ರೂಪಾಯಿ ಅವರು ಲಂಚ ತಗೊಂಡ್ರು ಅಂತೇಳಿ. ಆಯಿತಾ? ಲಂಚದ ವಹಿವಾಟು ಇರಬಾರ್ದು ಅಂತೇಳಿ ನಾವು ನಮ್ಮ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡ್ತಿರೋದು. ಇಲ್ಲ, ಕರೆಸಿ ಅವ್ರು ಯಾರು 500 ರೂಪಾಯಿ ತೊಗೊಂಡು ಕರ್ಸಿ ಸರ್. ಅವರು ನಿಮ್ಮ ಆಫೀಸಲ್ಲಿ ಗೊತ್ತುಂಟಲ್ಲ ಸರ್, ನಿಮ್ಮ ಕರ್ಸಿ. ಶೇರ್ ಕಾಪಿ ಇರಲಿಲ್ಲ. ಅದನ್ನು ಪುತ್ತೂರು ಜೆರಾಕ್ಸ್ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ಇವರು 500 ರೂಪಾಯಿ ಕೊಟ್ಟಿದ್ದಾರೆ. ನನಗೆ 500 ರೂಪಾಯಿ ಕೊಟ್ಟರೆ ನಾನು ಓಡಾಡಿದ್ದು ಎಷ್ಟು ಸಲ ಓಡಾಡಿದೆ? 15 ರೂಪಾಯಿ ಯಾರು ತಗೊಂಡು ಅದನ್ನ ಪುತ್ತೂರಲ್ಲಿ ಫೋನ್ ಮಾಡಿಸಿ ಯಾರನ್ನ ತರಿಸಿ ಅವನ್ನೇ ಕಳಿಸ್ತೀವಿ. ಈಗ ಆ ಟೈಮ್ ನನಗೆ ಫೀಸ್ ಎಷ್ಟು ಹಾಕಿರ್ತಾರೆ ಅಷ್ಟು ನಾನು. ಅಲ್ಲ, ಇದಕ್ಕೆ ರೆಸಿಪ್ಟ್ ಕೊಟ್ಟಿದ್ದೀರಾ? 500 ರೂಪಾಯಿ ಯಾರು ತಗೊಂಡ್ರು ಅಲ್ಲ, ಹೋಗಿ ನೀವು ಅಲ್ಲಿ ಒಂದು ಲೆಟರ್ ಕೊಟ್ಟರೆ ಅವರೇ ಕೊಟ್ಟು ಬಿಡ್ತಾರೆ. ಅಲ್ಲಿ ಅದನ್ನು ಇವತ್ತು ತರಿಸಿ ಕೊಟ್ಟಿದ್ದೀವಿ. ಕಾಪಿ ಇಲ್ವಾ?
ಅಮೌಂಟ್ ತೊಗೊಂಡು ಸರ್ ಅಮೌಂಟ್ ಯಾಕೆ ತೆಗೆದ್ರೆ 500 ರೂಪಾಯಿ ಜೆರಾಕ್ಸ್ ಮಾಡಿ ತಂದಿದ್ದೇವೆ ನಾವು. ಅಲ್ಲ 500 ರೂಪಾಯಿ ಯಾಕೆ ತೆಗೆದ್ರೆ ಸರ್ ಉಂಟಾ ಅಲ್ಲ ಅದು ಒಂದು ಇಲ್ಲಿ ಜೆರಾಕ್ಸ್ಗೆ ಇದು ಮಾಡ್ತಾರೆ, ಇದೊಂದು ಫೀಸು 201 ಅದು ಕೊಟ್ಟಿದ್ದಾರೆ ಅದನ್ನು ನಾನು ಕೊಟ್ಟಿದ್ದಾರೆ. ಬಸ್ಸಿಗೆ ಹೋಗಿ ಅದಕ್ಕೆ ನಾವು ತಗೊಂಡು ನಾವು ಬಸ್ಸಿಗೆ ಹೋಗಿ ಅದಕ್ಕೆ ಜೆರಾಕ್ಸ್ ಇದು ಒಂದು ಅದನ್ನು ತಗೊಂಡು ಬರ್ತಾರೆ. ನಿನ್ನೆ ನಾನು ತಂದದ್ದು ಅದು ನನಗೆ ಅವ್ರು ನೀವು ಕಾಲ್ ಮಾಡಿ ಕಾಲು ನಾನು ಎಷ್ಟು ಸಲ ಬರೋದು ಇಲ್ಲಿಗೆ. ನೀವು ಯಾರು ಅಂತ ನನಗೆ ಸರ್ ನೀವು ಐಡಿನೇ ಹಾಕ್ಲಿಲ್ಲ, ನೀವು ಯಾರಂತ ಗೊತ್ತೇ ಇಲ್ಲ. ನೀವು ಯಾರಿಂದ ಹೆಂಗೆ ಗೊತ್ತಾಗ ಸರ್ ನಮಗೆ ನೀವು ಐಡಿ ಹಾಕ್ಬೇಕಲ್ಲ ಸರ್. ಮತ್ತೆ ಸಂಬಳ ತಿಂಗ್ಳಿಗೆ ಬರುತ್ತಲ್ಲ, ಆಗ ಸೈನ್ ಮಾಡ್ತಾ ಇಲ್ಲಿಗ ಅಲ್ಲ ಸರ್. ಸರ್ಕಾರದಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಯಾವುದೇ ಕೆಲಸ ಮಾಡೋದು ಅದು ಐಡಿ ಹಾಕ್ಬೇಕಷ್ಟೇ. ಅಂತ ಹೇಳಿದ್ರೆ ನೀವು ಬೆಳಿಗ್ಗೆ ಒಂದು ಇದು ಬರಲಿಲ್ಲ, ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳಿ ಆಯ್ತು ನಾನು ನಾಳೆ ಬರ್ತೇನೆ. ಹೋಗುವಾಗ ಅವ್ರು ಸಿಕ್ಕಿದ್ರು, ಅವರನ್ನು ಪರಿಚಯದವರು. ಆಗ ಹೇಳಿದ್ರು ನನ್ನ ಸಮಸ್ಯೆ ಅಲ್ಲ ಹೇಳಿ ಜೆರಾಕ್ಸ್ ತಂದಿಟ್ಟಿರೋದು ನಾನು ಹೇಳಿದ್ದಾನೆ ಕೇಳಿ. ನಿಮಗೆ ಅದು ನಮ್ಮ ಸಮಸ್ಯೆ ಅಲ್ಲ ಸರ್. ನಾವು ನಾನು ಹೇಳಿದೆ ನಿಮಗೆ 15 ಕಿಲೋಮೀಟರ್ ಬರಬೇಕು, ನನಗೆ ಬರ್ಲಿಕ್ಕೆ 500 ರೂಪಾಯಿ ಕಟ್ಟಿದೆ. ಅದೇನಾಗುತ್ತೆ ನಾನು ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದ್ನಿಲ್ಲ. ಎಲ್ಲಿ ಹೇಳಿದ್ದೀರಿ ನಾಳೆ ಬರ್ತೇನೆ, ನಾಳೆ ಬರ್ತೇನೆ ನನಗೆ ಇದೇ ಕೆಲಸ. ಅವ್ರು ನನಗೆ ಪರಿಚಯ ಇರ್ತಾರೆ. ಸರಿ ಕೊಡು, ದುಡ್ಡಿನ ವಿಷಯಕ್ಕೆ ನಾವು ಇಲ್ಲಿಂದ ನಾವು ಅರ್ಜಿ ಬಂದರೆ ಕೊಡಿ. ಕೆಲವರಿಗೆ ಹೇಗೆ ಅರ್ಜಿ ಬಂದರೆ ಕೆಲವರಿಗೆ ನಮಗೆ ಅರ್ಜೆಂಟ್ ಮಾಡ್ತಾರೆ. ಈಗ ಅವ್ರಿಗೆ ನಾವು ಒಪ್ಪಿಕೊಂಡು ಮಾಡಿಕೊಡ್ತೇವೆ. ಇಲ್ಲಿ ನೋಡುವಾಗ ಗ್ರಾಮ ನಕ್ಷ ನಮ್ಮಲ್ಲಿ ಒಂದು ಈ ಥರ ಗ್ರಾಮ ನಕ್ಷ ನಮ್ಮಲ್ಲಿ ಇದ್ದದ್ದು ಮಿಸ್ ಆಗಿದೆ. ಆನಂತರ ನಾವು ಪುನಃ ಹೋಗಿ ಮಾಡಿಕೊಂಡು ಬಂದು ನೀವೇನಾಗಿದ್ದೀರಿ ಸರ್ ಇಲ್ಲಿ? ಗ್ರಾಮ ನಕ್ಷತ್ರ ತರಲಿಕ್ಕೆ ನೀವು ಹಾಕೊಂಡಿರ್ಬೇಕು, ಯಾಕಂದ್ರೆ ನಿಮಗೆ ಗೌರವ ಇರ್ತದೆ. ಈಗ ಔಟ್ಸೋರ್ಸ್ ಅಂದರೆ ನಿಮಗೆ ನಕ್ಷತ್ರ ತರಲಿಕ್ಕೆ ಫೀಸು ಜನಸಂಪರ್ಕ ತಗೋಬೇಕು ಅಂತ ಹೇಳಿ ಆ ಥರ ಸರ್ಕಾರದಿಂದ ಉಂಟಾ ಇದ್ರೆ ಇದೆ ಅಂತ ಹೇಳ್ತಾರೆ, ಇಲ್ಲದೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅಂತೇಳಿ ಉಂಟಾ? ಸಿಗ್ತಾ ಇಲ್ವಾ? ಅಲ್ಲ ನಮಗೆ ಕೊಡೋದಿಲ್ಲ ಅಂತ ನಾವು ತಹಸೀಲ್ದಾರ್ ನಾವು ಇದನ್ನು ನಾವು ಮಾಡ್ತೀವಿ. ನೀವು ಕರೆಕ್ಟ್ 500 ರೂಪಾಯಿ ಏನು ತೊಗೊಂಡ್ರೆ ಅದು ವಾಪಸ್ ಕೊಡ್ತೀವಿ. ವಾಪಸ್ ಕೊಡಿ ಈಗಲೇ ಕೊಡಿ ಸರ್. ಚಾರ್ಜಸ್ ಎಲ್ಲ ಇವರಿಂದ ಕೊಡ್ತಾರೆ. ಇದನ್ನು ಕೊಡಿ ಈಗಲೇ ತೆಗೆದುಕೊಡಿ. ಎದುರುಗಡೆನೂ ಕೊಡಿ. ಅಲ್ಲೇ ಉಂಟು. ಅಲ್ಲ ಇದು ವಿಡಿಯೋ ಮಾಡಿದ್ದೀನಿ, ತೊಂದರೆ ಇಲ್ಲ. ಎಂಥದ್ದು ಇಲ್ಲಿಂದ ಎಲ್ಲರಿಗೂ ಫೆಸಿಲಿಟಿ ಇದೆ, ಅವರು ಹೋಗಿ ಬರ್ತಾರೆ ಕೊಡ್ತಾರೆ. ಇನ್ನೂ ಜಾಸ್ತಿ ಏನಿದೆ ಅವ್ರಿಗೆ ನೀವು ಕೊಟ್ಟು 50 ರೂಪಾಯಿ ಸಾಕಾಗಲಿಲ್ಲ. ಇನ್ನೊಂದು ಎಕ್ಸ್ಟ್ರಾ ಅಂತ ಅದು ಅಲ್ಲದೆ ಇವರು ಅಲ್ಲೇ ಒಂದೇ ಪ್ರತಿ ತಿಂಗಳು ಬರ್ತೇನೆ ಅಂತ. ಮತ್ತೆ ತಿಂಗಳು ಅಂತಂದರೆ ಒಂದು 3 ಇಂದ 5 ತಿಂಗಳಾಗಿದೆ. 5 ತಿಂಗಳಿಗೆ ಹಾಂ 9 ತಿಂಗಳು 5 ಮಂತ್ಸ್ ಬೇಕು ಇವರಿಗೆ. ಈಗ ಎಲ್ಲಿಂದ ಬಂತು? ಹಾಂ ಅದೇ ಇದೇ ಬರ್ತದೆ, ಇಲ್ಲೇ ನಕ್ಷೆ ಇದೇ ನಕ್ಷರ, ವಿಲೇಜ್ ಮ್ಯಾಪ್. ಹಾಂ ಇದೇ ನಕ್ಷರ. ಮತ್ತು ಇವರು ಪುತ್ತೂರಿನ ತರಬೇಕಂತ ಇವಾಗ ಹೇಳಿದ್ದಾರೆ, ಮತ್ತು ಇದೀಗ ಬಂದು ಮತ್ತೆ ಇಷ್ಟು ಬೇಗ. ಇವರು ಲಂಚಕ್ಕೆ ಬೇಡಿಕೆ ಇಟ್ಟರು. ಕಾರ್ಯಕ್ರಮ ನಾಳೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿಸಿದ್ರು ಅಷ್ಟೇ. ಅವರು ಇದು ಸುಳ್ಯ. ಇವರೇನಾದ್ರೂ ಈಗ ತೆಗೆದು ಒಂದು 500 ರೂಪಾಯಿ ಕೊಟ್ಟರೆ ಇವಾಗ ಒಂದು 5 ನಿಮಿಷದಲ್ಲಿ ತರಿಸ್ತೀನಿ ಅಂತ ಹೇಳಿ ಕೊಟ್ಟು ಬಿಡ್ತಾರೆ ಅಷ್ಟೇ. ಅವರು ಮಾಡೋದೇ ಹಾಗೆ. ನೀವು ಹೇಳ್ಬೇಕಿದ್ದಾರೆ, ಇಲ್ಲಿ ಏನೇನಿರ್ತಾರೆ, ಸೂಪರ್ವೈಸರ್ ಇರ್ತಾರೆ. ಯಾರಿಗೆ ಸೂಪರ್ವೈಸರ್
ನಿಮ್ಮದು ಎಂತ ಉಂಟು ಇಲ್ಲಿ? ಐಡಿ ಕಾರ್ಡ್ ಹಾಕೋದಿಲ್ಲ ಸರ್. ನೀವು ಸೂಪರ್ವೈಸರ್ ಯಾರು ವಿಚಾರಿಸಬೇಕು ಬ್ರೋಕರ್ ಅಂತ ಯಾರಿಗೂ ಗೊತ್ತು? ಯಾರು ಮಾಡಿಸಿದ್ರೆ ಅವ್ರ ಜವಾಬ್ದಾರಿ. ನಾವು ಕೃಷಿ ಮಾಡಿ ಎಂಪ್ಲಾಯ್ಸ್ ಅಲ್ವಾ ಸರ್? ನಾವು ಮತ್ತೆ ಯಾವ ಇದರಲ್ಲಿ ಮಾಡಿಕೊಡ್ತಾರೆ. ಈಗ ಸ್ವಲ್ಪ ಎಲ್ಲ ಆನ್ಲೈನೇ ಕೊಡಬೇಕಂತ ಹೇಳಿಲ್ಲ. ಹಾಗೆ ಈಗ ಕೈಯಿಂದ ಸರ್ಟಿಫೈ ಮಾಡಿಕೊಡ್ಲಿಕ್ಕಿಲ್ಲ, ಎಲ್ಲ ಇದರಲ್ಲೇ ಮಾಡ್ತಾ ಇದ್ದಾರೆ. ಹೌದೌದು. ನಿಮ್ಮ ಹೆಸರು ನೋಡಿದ್ದೇವೆ ನಾವು. ಇಲ್ಲಿಯ ಇದೇ ಊರ? ಸರ್ ನಮ್ದು ಇಲ್ಲೇ. ಹಾಂ, ಬನ್ನಿ ಈ ಕಡೆ ಬನ್ನಿ. ಸುಳ್ಳ್ಯದವರ? ಇವರಣ್ಣ ನಾವೆಲ್ಲ ಮಂಗಳೂರ? ಬೆಂಗಳೂರು ಮಂಗಳೂರು ಎಲ್ಲ ಮಿಕ್ಸ್. ಇದು ಉಂಟು ಪಕ್ಷ, ಪ್ರಾದೇಶಿಕ ಪಾರ್ಟಿ. ಹೆಡ್ ಆಫೀಸ್ ಏನು ಬೆಂಗಳೂರ? ಹೆಡ್ ಆಫೀಸ್ ಈಗ ಎಲ್ಲ ತಾಲೂಕಲ್ಲಿ ಉಂಟು ನಿಮ್ಮದು? ಎಲ್ಲ ಜಿಲ್ಲೆಯಲ್ಲೂ ಉಂಟು ಸರ್. ಎಲ್ಲ ಜಿಲ್ಲೆಯಲ್ಲಿ. ಹಾಂ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಅದೇ ಹೌದೌದು, ಒಳ್ಳೆಯದು. ಎಷ್ಟು ಹೋರಾಟ ಮಾಡಿ ಅದೇ ಅದು ಬೇರೆಲ್ಲಿ ಕೊಡ್ತಾರೆ. ನೀವು ಒಂದು ಸ್ವಲ್ಪ ಹೇಳ್ಬೇಕು ಡೀಟೇಲ್ಗೆ ರಿಕ್ವೆಸ್ಟ್ ಬನ್ನಿ. ಮತ್ತೆ ಕೊಡ್ತಿದ್ರು ಮಾರ್ಗದರ್ಶನ. ಅದೇ ಅಂದರೆ ಇರುವುದಿಲ್ಲ, ಸೇಲೆಬಲ್ ಕಾಪಿ ಇಲ್ಲ ನಮ್ಮ ಹತ್ರ ಇಲ್ಲಿ. ನೋಡಿ 9 ತಿಂಗಳು ಕೊಟ್ಟಿರೋ ಪಾಪ ಯಾಕೆ ಅಷ್ಟು ಲೇಟ್ ಯಾಕೆ ಮಾಡ್ತೀರಿ? ಸಿಗಲಿಲ್ಲ. ಹಾಂ, ಸಿಗಲಿಲ್ಲ ಅಂದ್ರೆ ಹೇಳ್ಬಿಡ್ಬೇಕು ಅವ್ರಿಗೆ. ಇಲ್ಲ 5 ತಿಂಗಳು ಸಮಯ ತೊಗೊಂಡಿದ್ದಾರೆ. ರೆಡಿ ಆಗಿದೆ. ನಾವು ಈಗ ಬಂದೋಗಿದ್ದಾರೆ. ಇಲ್ಲ ಅಂತ ಹೇಳಿದ್ರು. ಈಗ ನಾವು ಅದಕ್ಕೆ ಮಾಡಿಕೊಟ್ಟಿಲ್ಲ. ಬೆಳಿಗ್ಗೆ ಬಂದಿದ್ರು. ಸೇಲೆಬಲ್ ಕಾಪಿ ಇರಲಿಲ್ಲ, ಹಾಗೆ ಜೆರಾಕ್ಸ್ ಮಾಡಿ ಅಲ್ಲಿ ಸುಳ್ಳೆ ಪುತ್ತೂರಿಂದ ತರಿಸಿದ್ರು. ಹಾಗೆ ಲೇಟ್ ಆಗಿದೆ. ಹಾಂ, ಕೊಡ್ತಾರೆ. ಅವ್ನು ಹರೀಶ್ ಅವರು ಹಳೇದಲ್ಲ, ಒಂದು 500 ರೂಪಾಯಿ ಬೇರೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಅದೇನೋ ಜೆರಾಕ್ಸ್ ಮಾಡಿ ತರಕ್ಕೆ ಇಸ್ಕೊಂಡಿದ್ರು ಪಾಪ ಹುಡುಗ. ಇರಿ, ಜೆರಾಕ್ಸ್ ಮಾಡೋಕ್ಕೆ 500 ರೂಪಾಯಿ ತಗೋಬೇಕಾ? ಎಷ್ಟನೇ ತಾರೀಕಿಗೆ ಹಾಕಲಿ? ಅಲ್ಲ ವಿಡಿಯೋ ಇದನ್ನು ಬರ್ಕೊಂಬಿಡಿ ಬುಕ್ಕಲ್ಲಿ. ಅವ್ರದ್ದೊಂದು ಸೈನ್ ತಗೊಳ್ಳಿ. ಇದು ಕೊಡಿ. ಇದರದ್ದು ಕಾಪಿ ಇಟ್ಕೊಂಡಿರಲಿಲ್ಲ, ಇನ್ನೊಂದು ಕಾಪಿ ಮಾತು ಕೇಳಿದವ್ರು ಬಂದವರು ಕೊಡಲಿಕ್ಕೆ ಆಗ್ತದೆ. ನನ್ನ ಕಾಪಿ ಅವು ಇರುವುದಿಲ್ಲ. ಹೆಡ್ ಆಫೀಸಿಗೆ ಬರ್ತೀವಿ ಇಂಥವೆಲ್ಲ ಇಲ್ಲ ಅಂತೇಳಿ ಬರ್ದಾಗ್ತದೆ. ನಕ್ಷೆ ಇಲ್ಲ ಅದನ್ನು ಸೇಲೆಬಲ್ ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿರ್ತಾರೆ. ಎಲ್ಲ ಖಾಲಿ ಆಗಿರ್ತದೆ. ಅಂದರೆ ಪುತ್ತೂರಿಂದ ಈ ಕಡೆ ಬಂದು ಸ್ವಲ್ಪ ಗ್ರಾಮ, ಹಾಗೆ ಅಲ್ಲಿಂದ ತರಿಸಿದ್ರು. ಒರಿಜಿನಲ್ ಇರುವುದಿಲ್ಲ, ಅದು ಹೆಡ್ ಆಫೀಸ್ ಬರಬೇಕು. ಸೇಲೆಬಲ್ ಕಾಪಿ ಬೆಂಗಳೂರಿಂದ ಬಂದಿದ್ದಾರೆ. ಸ್ವಲ್ಪ ಕಡಿಮೆ ಉಂಟು. ಎಲ್ಲಿ? ಅದು ಸೇಲೆಬಲ್ ಕಾಪಿ ಎಲ್ಲ ತಾಲೂಕು ಅಲ್ಲೆಲ್ಲ ಇರ್ತದೆ. ಹಾಂ, ಈಗ ಕೆಲವೊಂದು ಗ್ರಾಮದ ಖಾಲಿ ಆಗಿರ್ತದೆ. ಹಾಗೆ ಇಲ್ಲಿ ಖಾಲಿ ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸರ್. ಈಗೆಲ್ಲ ಮೊನ್ನೆಯಿಂದ ಆನ್ಲೈನೇ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫಿಕೇಟ್ ಈ ಕೈಯಿಂದ ಮಾಡಿಕೊಳ್ಳಿಕ್ಕೆ ಸ್ಕ್ಯಾನ್ ಮಾಡಿಕೊಳ್ಬೇಕಂತ ಹೇಳ್ತಾರೆ. ಹಾಗೆ ಲೇಟ್ ಆಗ್ತಾ ಉಂಟು. ಅಂದರೆ ಈಗ ಅರ್ಜಿ ಕೊಟ್ಟರೆ ಒಂದೇ ವಾರದಲ್ಲಿ 2 ದಿವಸದಲ್ಲಿ ಕೊಟ್ಬಿಡ್ತಿದ್ದೆ ನಾನು ನಕ್ಷೆ. ಈಗೇನಾಗಿದೆ ಅಂತ ಈಗ ನಿಮಗೆ ನಿಮ್ಮ ಗಮನಕ್ಕೆ ಬಂತು, ಅವರನ್ನು ವಿಚಾರಿಸಿ ಮತ್ತೆ ಯಾಕೆ ಡಿಲೇ ಮಾಡಿದಿರಿ, ಏನು ಕಾರಣ, ಅಲ್ಲಿಗೆ ಬಿಡಬಾರದು. ಈಗ ಗಮನಕ್ಕೆ ಬಂತಲ್ಲ ನಿಮ್ಗೆ? ಅದೇ ನಾ ಹೇಳ್ತಾ ಇರ್ತೇವೆ ಅವನಿಗೆ ಇಟ್ಕೋಬೇಡ ಅಂತೇಳಿ. ಈಗ 5 ತಿಂಗಳಲ್ಲಿ ರಸ್ತೆಯಲ್ಲಿ ಬಂದವರು ನನಗೆ ಫಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಮೇಲಾಧಿಕಾರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ. ಯಾರಿಗೆ? ಅವರು ಬರ್ತಾ ಇದೆ. ಹೇಳಿದ್ದಾರೆ. ಅವ್ರು 500 ರೂಪಾಯಿ ವಾಪಸ್ ಕೊಡ್ಬೇಕಲ್ಲ, ಕೊಡ್ಲೇಬೇಕು ಸರ್. ಯಾಕೆ ಕೊಡ್ತಾರೆ ಇಷ್ಟೊಂದು? ಇಲ್ಲ ಅವ್ರು ಇಲ್ಲೇ ಬರಲಿ ಅಲ್ಲಿ ಇಲ್ಲಿ ಆದರೆ ಇಲ್ಲೇ ಬಂದು ಕೊಡಲಿ. ಕೊಟ್ಬಿಡು ಅವರಿಗೆ.